ಸ್ಯಾಂಡಲ್ವುಡ್ ನಟಿ ಕೃಷಿ ತಪ್ಪಂಡ ಅವರ ಅಪಾರ್ಟ್ಮೆಂಟ್ ನಲ್ಲಿ ಆಕೆಯ ಸ್ನೇಹಿತ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಸದ್ಯಕ್ಕೆ ನಾನು ಆ ಒಂದು ಅಪಾರ್ಟ್ಮೆಂಟ್ ನ ಜಾಗದ ಬಳಿ ಇದ್ದೀನಿ. ಇದೇ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದೇನೆ ಅಂತೇಳಿ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ. ಅಂದ್ರೆ ನಟಿ ಕೃಷಿ ತಪ್ಪಂಡ ಹಾಗೂ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವೈಶಾಖ್ ಇಬ್ಬರಿಗೂ ಕೂಡ ಹಲವು ತಿಂಗಳುಗಳಿಂದ ಹಲವು ವರ್ಷಗಳಿಂದ ಒಂದಷ್ಟು ಪರಿಚಯ ಇರುತ್ತೆ. ಇಬ್ರು ಕೂಡ ಸ್ನೇಹಿತರು. ಕಳೆದ ಒಂದಷ್ಟು ತಿಂಗಳಿಂದ ಅಂದ್ರೆ 6-7 ತಿಂಗಳ ಮುಂಚೆ AVR ಗ್ರೂಪ್ ನ ಮಾಲೀಕ ಅರವಿಂದ್ ರೆಡ್ಡಿ ಮತ್ತೆ ಕೃಷಿ ತಪ್ಪಂಡ ಅವರ ಇಬ್ಬರ ಮಧ್ಯೆ ಒಂದಷ್ಟು ಜಗಳಗಳಾಗಿತ್ತು. ಅವರಿಬ್ರು ಕೂಡ ಒಬ್ಬರ ಮೇಲೆ ಒಬ್ರು ಕೇಸ್ಗಳನ್ನು ಹಾಕಿಸ್ಕೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ AVR ಗೆ ಇದೇ ವೈಶಾಖ್ ಬೆದರಿಕೆ ಹಾಕುವಂತ ಕೆಲಸವನ್ನು ಮಾಡಿದ. ಆ ಒಂದು ಬೆದರಿಕೆಯ ಕೇಸ್ನಲ್ಲಿ HL ಪೊಲೀಸರು ವೈಶಾಖ್ನನ್ನ ಬಂಧನ ಮಾಡಿದ್ರು. ಅದಾದ್ಮೇಲೆ ಈತ ಬೇಲ್ ಮೇಲೆ ಹೊರಗಡೆ ಬಂದಿದ್ದ. ಯಾವಾಗ ಈತ ಜಾಮೀನ್ ಮೇಲೆ ಜೈಲಿನಿಂದ ಹೊರಗಡೆ ಬರ್ತಾನೆ ಅದಾದ್ಮೇಲೆ ಅವರ ಒಂದು ಕುಟುಂಬದಲ್ಲಿ ಸಾಕಷ್ಟು ಜಗಳಗಳಾಗುತ್ತೆ. ಪತ್ನಿ ಈತನ ವಿರುದ್ಧ ಜಗಳ ಮಾಡ್ತಾಳೆ. ಯಾಕಂದ್ರೆ ಆ ಒಂದು ವಿಚಾರ AVR ಗ್ರೂಪ್ಗೆ ಸಂಬಂಧಪಟ್ಟಂತೆ ಆ ಒಂದು ಕೇಸ್ನಲ್ಲಿ ಈತ ಹೋಗಿ ಬೆದರಿಕೆ ಹಾಕುವಂಥದ್ದಾಗಿರ್ಬೋದು. ಅದು ಈತನ ಕುಟುಂಬದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರುತ್ತೆ. ಪತ್ನಿ ಯಾವಾಗಲೂ ಕೂಡ ವೈಶಾಖ್ ಜೊತೆ ಜಗಳ ಮಾಡ್ತಿರ್ತಾರೆ. ಆ ಒಂದು ವಿಚಾರ ಇಬ್ಬರ ಮಧ್ಯೆ ಮನಸ್ತಾಪಗಳು, ಆ ಒಂದು ಜಗಳಗಳು ಈತನನ್ನ ಡಿಪ್ರೆಷನ್ಗೆ ಹೋಗುವಂತೆ ಮಾಡುತ್ತೆ. ಆತ ಡಿಪ್ರೆಷನ್ಗೆ ಹೋಗಿರ್ತಾನೆ. ಆಗಾಗ ಕೃಷಿ ತಪ್ಪಂಡ ಬಳಿ ಬರೋದು, ಭೇಟಿ ಆಗೋದು, ತನ್ನ ನೋವನ್ನ ಹೇಳ್ಕೊಳ್ಳೋದು, ಮತ್ತೆ ಇದೇ ಫ್ಲಾಟ್ ನಲ್ಲಿ ಉಳಿದುಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಿದ್ದ. ಅದೇ ರೀತಿಯಾಗಿ ಕಳೆದ 1 ತಿಂಗಳಿಂದಲೂ ಕೂಡ ವೈಶಾಖ್ ಮತ್ತೆ ಆತನ ಪತ್ನಿ ಮಧ್ಯೆ ಸಾಕಷ್ಟು ಜಗಳ ಆಗುತ್ತೆ. ಜಗಳ ಆದಂತ ಸಂದರ್ಭದಲ್ಲಿ ಆತ 1 ತಿಂಗಳಿಂದಲೂ ಕೂಡ ಪತ್ನಿಯ ಜೊತೆ ಅಂತರ ಕಾಯ್ದುಕೊಂಡು ಬೇರೆ ಕಡೆ ವಾಸ ಇರ್ತಾನೆ. ಕಳೆದ 1 ವಾರದಿಂದ ಕೃಷಿ ತಪ್ಪಂಡ ಅವರ ಈ ಒಂದು ಫ್ಲಾಟ್ ನಲ್ಲಿ ಆತ ಉಳಿದುಕೊಂಡಿರ್ತಾನೆ. 2 ಕೀಯನ್ನ ಆ ಒಂದು ಫ್ಲಾಟ್ 2 ಕೀ ಇರುತ್ತೆ. ಆ 2 ಕೀಯಲ್ಲಿ 1 ಕೀಯನ್ನ ವೈಶಾಖ್ ಬಳಸ್ತಿದ್ರೆ ಇನ್ನೊಂದು ಕೀಯನ್ನ ಕೃಷಿ ತಪ್ಪಂಡ ಬಳಸ್ತಿರ್ತಾರೆ. ನಿನ್ನೆ ಸಂಜೆ 7 ರಿಂದ 8 ಗಂಟೆ ಸುಮಾರಿಗೆ ಕೃಷಿ ತಪ್ಪಂಡಗೆ ಆತ ಮೆಸೇಜ್ ಮಾಡ್ತಾರೆ, ನನಗೆ ಬದುಕೋಕೆ ಆಗ್ತಿಲ್ಲ, ನನಗೆ ಬದುಕೋಕೆ ಇಷ್ಟಿಲ್ಲ, ನನಗೆ ತಡೆದುಕೊಳ್ಳೋಕೆ ಆಗ್ತಿಲ್ಲ, ಹೀಗಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತೇಳಿ ಕೃಷಿ ತಪ್ಪಂಡಗೆ ಮೆಸೇಜ್ ಹಾಕುವಂತದ್ದಾಗಿರ್ಬೋದು, ಮತ್ತೆ ಕಾಲ್ ಮಾಡಿ ಹೇಳ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದ. ಈ ಒಂದು ಸಂದರ್ಭದಲ್ಲಿ ಕೃಷಿ ತಪ್ಪಂಡ ಯಲಹಂಕದಲ್ಲಿ ಇದ್ರಂತೆ. ಆ ಒಂದು ಸಂದರ್ಭದಲ್ಲಿ ಯಲಹಂಕದಿಂದ ನಾನು ಬರ್ತಿದ್ದೇನೆ, ಇನ್ನೇನು ಯಾವುದೇ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ಬೇಡ ಅಂತೇಳಿ ತನ್ನ ಸ್ನೇಹಿತನಿಗೆ ಕೃಷಿ ತಪ್ಪಂಡ ಧೈರ್ಯ ಹೇಳುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಬಂದು ನೋಡುವಷ್ಟರಲ್ಲಿ ವೈಶಾಖ್ ಆಕೆ ಫ್ಲಾಟ್ ನಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತೇಳಿ ಗೊತ್ತಾಗುತ್ತೆ. ಕೂಡಲೇ ಪೊಲೀಸರಿಗೆ ಕರೆ ಮಾಡಿದಂತ ಸಂದರ್ಭದಲ್ಲಿ RR ನಗರ ಪೊಲೀಸರು ಬಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಬಾಡಿಯನ್ನ ಈಗಾಗಲೇ ಮರಣೋತ್ತರ ಪರೀಕ್ಷೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಅಂದ್ರೆ ಮರಣೋತ್ತರ ಪರೀಕ್ಷೆಯನ್ನ ಮಾಡುವಂತ ಕೆಲಸವನ್ನು ಮಾಡಲಾಗ್ತದೆ. ಮತ್ತೊಂದು ಕಡೆ ಕೊಲೆಗೆ ಅಂದ್ರೆ ಈ ಒಂದು ಆತ್ಮಹತ್ಯೆಗೆ ಅಸಲಿ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆತ್ಮಹತ್ಯೆಗೆ ನಿಖರ ಕಾರಣ ಏನು ಮತ್ತೆ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ RR ನಗರ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆತನ ಮೊಬೈಲ್ ಅನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಪ್ರಾಥಮಿಕ ಹಂತದಲ್ಲಿ ಕೃಷಿ ತಪ್ಪಂಡ ಅವರ ಹೇಳಿಕೆಯನ್ನು ಕೂಡ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಅವರ ಕುಟುಂಬಸ್ಥರು ಅಂದ್ರೆ ವೈಶಾಖ್ ಕುಟುಂಬಸ್ಥರು ನೀಡಿರುವಂತಹ ದೂರಿನ ಮೇರೆಗೆ UDR ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸುವಂತ ಕೆಲಸವನ್ನ RR ನಗರ ಪೊಲೀಸರು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.